ಈ ಬಾರಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಯಾರಾಗ್ತಾರೆ ಎನ್ನುವಂತಹ ಪ್ರಶ್ನೆ ಮತ್ತು ಕುತೂಹಲ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ಕಾರಣ ಮಗನಿಗೆ ಟಿಕೆಟ್ ಅನ್ನು ಕೊಡಿಸಲಿಕ್ಕೆ ಸಚಿವ ಮಹದೇವಪ್ಪ ಅವರು ಸರ್ಕಸ್ ಮಾಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ಜೊತೆಗೆ 2.5 ಗಂಟೆ ಚರ್ಚೆ ನಡೆಸಿದ್ದಾರೆ ಇದೇ ವಿಚಾರಕ್ಕೆ. ಚಾಮರಾಜನಗರದಿಂದ ನಾನು ಸ್ಪರ್ಧಿಸಲ್ಲ ಅಂತ ಹೇಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮಗ ಸುನೀಲ್ ಬೋಸ್ಗೆ ಟಿಕೆಟ್ ಕೊಡಿ ಅಂತ ಹೇಳಿ ಪಟ್ಟನ್ನ ಹಿಡಿದಿದ್ದಾರೆ ಸಚಿವ ಮಹದೇವಪ್ಪ ಅವರು. ಸಭೆಯ ಬಳಿಕ ಹೈಕಮಾಂಡ್ ಹೇಳಿದ್ದೆ ಅಂತಿಮ ಅಂತ ಹೇಳಿದ್ದಾರೆ. ಮಾಜಿ ಸಚಿವ ಸೋಮಶೇಖರ್ ಜೊತೆಗೆ ಮಾಜಿ ಶಾಸಕ GN ನಂಜುಂಡಸ್ವಾಮಿ ಜೊತೆಗೆ ಸುನೀಲ್ ಬೋಸ್ ನಡುವೆ ದೊಡ್ಡ ಮಟ್ಟದ ಪೈಪೋಟಿ ಇದೆ. ಹೈಕಮಾಂಡ್ ಯಾರಿಗೆ ಅವಕಾಶವನ್ನ ಕೊಡುತ್ತೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಅನ್ನೋದನ್ನ ಕಾದ್ ನೋಡಬೇಕಿದೆ. CM ಅವರು ಭೇಟಿ ಮಾಡಿದೆ ಅಂದರೆ ಮಗನಿಗೆ ಟಿಕೆಟ್ ಕೇಳ್ತಾನೆ ಅಂತನಾ? ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ನಾವು ಗೆಲ್ಲೋದಕ್ಕೆ ನಮ್ಮ 2 ಕ್ಷೇತ್ರಗಳಲ್ಲಿ ಕಾರ್ಯಕ್ರಮಗಳನ್ನು ಮೀಟಿಂಗ್ಗಳನ್ನ ಫಿಕ್ಸ್ ಮಾಡೋಕ್ಕೆ ಏನೇನು ಮಾಡಬೇಕು ಅಂತೇಳಿ ನಾನು, ನಮ್ಮ ಸಹೋದ್ಯೋಗಿ ಮಿತ್ರದ ವೆಂಕಟೇಶ್ ಅವರು ಮತ್ತು ನಮ್ಮ AR ಕೃಷ್ಣಮೂರ್ತಿ ಕೊಳ್ಳೇಗಾಲ MLA ಅವರು ಅಲ್ಲೇ ಇದ್ದರು. ಅದನ್ನು ಮಾತಾಡ್ತಿದ್ರು. ಅಷ್ಟು ಬಿಟ್ಟರೆ ಟಿಕೆಟಿನ ವಿಷಯ ಏನು ಚರ್ಚೆ ಮಾಡಿಲ್ಲ. ಹೈಕಮಾಂಡು ಇದೆಲ್ಲ ವಿಷಯನೂ ಕೂಲಂಕುಷಪರವಾಗಿ ಇವತ್ತು ನಾಳೆ ತೀರ್ಮಾನ ಮಾಡ್ತಾರಲ್ಲ, ಅದು ಹೌದು. ಅದೇನು ಮಾಡೋಕ್ಕಾಗುತ್ತೆ, ಫೈನಲ್ಲಾಗಿ ಹೈಕಮಾಂಡ್ ಹೇಳಿದ್ದಾಗುತ್ತೆ.